ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗೆ ಮಾಡ್ತಾಯಿದ್ದೀನಿ. ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಕು ಅಂತ ನಿನ್ನೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಸಾಮಾನೆಲ್ಲ ತೊಳೆದು ಎಲ್ಲ ಜೋಡಿಸಿಕ್ಬಿಟ್ಟು ಬೆಳಗ್ಗೆ ಬೇಗನೆ ಮಲ್ಕೊಂಡ್ವಿ. ಮಾರ್ನಿಂಗು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವೋ ಬಿಡ್ತೀವೋ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಎಷ್ಟೊಂದು ಉಪಯೋಗ, ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ. ಆ ಸೂರ್ಯ ಎಳೆಯಾಗಿ ಬರುವಂಥ ಆ ಸೂರ್ಯನ ಕಿರಣ ಮೈಮೇಲೆ ಬಿದ್ದೆ ಎಂಥ ಅನಾರೋಗ್ಯ ಸಮಸ್ಯೆ ಇದ್ದರೂ, ಮೈಯಲ್ಲಿರೋಂಥ ಚರ್ಮ ಸಮಸ್ಯೆ ಇದ್ದರೂ ಎಲ್ಲ ದೂರ ಆಗುತ್ತಲ್ವ ಸೂರ್ಯ ನಮಸ್ಕಾರದಿಂದ. ಸೂರ್ಯ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲ ಆರಂಭಿಸೋಣ. ಮೊದಲು ಏನು ಎಲ್ಲ ಸೂರ್ಯ ನಮಸ್ಕಾರ ಎಲ್ಲ ಮಾಡಾದಮೇಲೆ ಮೊದಲು ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅನಂತರ ಮನೆಯೇ ಶುದ್ಧಿ ಮಾಡೋಕ್ಕೆ ಬರೋದು. ನಾನು ಯಾವಾಗಲೂ ಅಷ್ಟೇ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಮನೆ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸಿ, ಒಂದು ಕಡೆಯಿಂದ ಕಸ ಗುಡಿಸಾದ್ಮೇಲೆ ಕಸ ಎಲ್ಲ ಎತ್ತಾದಮೇಲೆ ಮನೆ ಎಲ್ಲ ಒರೆಸಾದ್ಮೇಲೆ ಆಮೇಲೆ ಈಚೆ ಕಡೆ ಬಂದ್ಬಿಟ್ಟು ಬಾಗಿಲಲ್ಲಿ ಏನಿರುತ್ತೆ ಅರಿಶಿನ ಕುಂಕುಮ ಡೈಲಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಪ್ರತಿನಿತ್ಯನೂ ಸಹ ಹೊಸದೇ ಇಡ್ತಾ ತರ್ತೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಹೊಸ್ಲಿಗೆ ಮನೆ ಮುಂದ್ಗಡೆ ಎಲ್ಲ ಬಿಟ್ಟಾದಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಾದ್ಮೇಲೆ ಇನ್ನೇನು ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲಿ ತಂಪು ಮಾಡಬೇಕು. ಮನೆ ಒರೆಸಾದ್ಮೇಲೆ ದೇವ್ರ ಮನೆಯೂ ಸಹ ತಂಪು ಮಾಡಬೇಕಲ್ವ. ದೇವ್ರ ಮನೆಯೆಲ್ಲ ತಂಪೆಲ್ಲ ಮಾಡಾದಮೇಲೆ ಅದಕ್ಕೆ ಹಳೆ ಹೂವು ಏನಿರುತ್ತೆ ಫೋಟೋಗೆ ದೇವ್ರಿಗೆ ಮುಡಿಸಿರೋಂಥ ಹಳೆ ಹೂವು ಎಲ್ಲ ಎತ್ತಾದಮೇಲೆ ಹೊಸ ಹೂವು ಎಲ್ಲ ಮುಡಿಸಾದ್ಮೇಲೆ ಅಲಂಕಾರ ಮಾಡಾದಮೇಲೆ ದೇವರಿಗೆ ನಾವು ಪ್ರತಿನಿತ್ಯ ಹೇಗೆ ಹೊಸ್ಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಷ್ಟು ಅಲಂಕಾರ ಮಾಡ್ತೀವಿ, ಹಾಗೆ ದೇವ್ರ ಮನೇಲಿ ಪ್ರತಿನಿತ್ಯ ರಂಗೋಲಿ ಹಾಕಿ ಅಲಂಕಾರ ಮಾಡೋದ್ರಿಂದ ಲಕ್ಷ್ಮಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲಕ್ಷ್ಮಿ ಅಲಂಕಾರ ಪ್ರಿಯೆ ಹಾಗೂ ಅಲ್ವಾ. ಆದ್ದರಿಂದ ನಾವು ಎಷ್ಟು ಅಲಂಕಾರದಿಂದ ಎಷ್ಟು ಚೆನ್ನಾಗಿ ನಾವು ದೇವ್ರ ಮನೆ ಶುಚಿಯಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅಂದವಾಗಿ ಇಟ್ಕೊತೀವೋ ಅಷ್ಟೇ ಲಕ್ಷ್ಮಿ ಬೇಗ ಒಲಿಯುತ್ತಾಳೆ ಅಂತ ನಂಬಿಕೆ ಇದೆ ಅಲ್ವಾ. ಹಾಗೆ ಪ್ರತಿನಿತ್ಯನೂ ಸಹ ಹೊಸ ರಂಗೋಲಿ ಹಾಕಿ ಹೊಸ ರಂಗೋಲಿ ತೆಗೆದು ಹಾಕೋದ್ರಿಂದ ಎಷ್ಟು ಲಾಭ ಇದೆ ಅಂದರೆ ತುಂಬಾ ಲಾಭ ಇದೆ. ಯಾಕಂದರೆ ನನಗೆ ನನ್ನ ಅನುಭವ, ನಾನು ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಪೂಜೆ ಮಾಡೋದ್ರಿಂದ ಇಷ್ಟು ಮನೇಲಿ ವಾತಾವರಣ ಚೇಂಜಸ್ ಆಗುತ್ತೆ ಅಂತಂದರೆ ಹೇಳೋದೇ ಬೇಡ. ದಿನೇ ವಾತಾವರಣ ತುಂಬಾ ಚೇಂಜ್ 15 ದಿವಸದಲ್ಲಿ ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ಏನಾದ್ರು ಒಂದು ಕೆಲಸ ಮಾಡಬೇಕು, ಹೊಸದಾಗಿ ನಾವು ಏನಾದ್ರು ವ್ರತ ಮಾಡಬೇಕಂತಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ವ್ರತ ಕೈ ಹಿಡಿದು ಮಾಡೋದ್ರಿಂದ ಅಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಅಂದರೆ ತುಂಬಾ ರಿಸಲ್ಟ್ ಬರುತ್ತೆ. ಯಾಕಂದರೆ ಇದೆಲ್ಲ ನಾನು ಮಾಡಿದ್ದೀನಿ, ಅನುಭವ ಆಗಿದೆ, ತುಂಬಾ ಆಗಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಹೊಸ್ಲಿಗೂ ಅರಿಶಿನ ಕುಂಕುಮ ಇಟ್ಟಾದಮೇಲೆ ದೇವ್ರ ಫೋಟೋಗಳಿಗೆ ಹೊಸ ಹೂವೆಲ್ಲ ಮುಡಿಸಾದ್ಮೇಲೆ ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಆದಮೇಲೆ ಹೂವೆಲ್ಲ ಮುಡಿಸಾದ್ಮೇಲೆ ಯಾವಾಗಲೂ ದೇವ್ರ ಮನೇಲಿ ಘಮ್ ಅಂತ ಇರಬೇಕಲ್ವ. ಅದಕ್ಕೆ ನಾನು ಒಂದು ಗಾಜಿನ ಬೌಲ್ಗೆ ಅರಿಶಿನ ಗಂಧ ಮತ್ತು ಪಚ್ಚಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಜಾವದ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಸಾಮಂತಿಗೆ ಹೂವು ಯಾವ ಹೂವು ಇರುತ್ತೋ ಅದರಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಅದಕ್ಕಿಟ್ಟು ದೇವ್ರ ಮನೇಲಿ ಯಾವಾಗಲೂ ಒಂದು ಮೂಲೆಯಲ್ಲಿ ಇಕ್ತಾ ಇರ್ತೀನಿ. ಯಾಕಂದರೆ ಪರಿಮಳ ಘಮ್ ಅಂತ ಇರಬೇಕು, ಅದ ಕಾರಣದಿಂದ ಇಕ್ಬೇಕು. ಇದೆಲ್ಲ ಇಕ್ಕಾದ್ಮೇಲೆ ಇನ್ನೇನು ದೀಪ ಹತ್ತಿಸ್ಬೇಕು. ದೀಪ ಹತ್ತಿಸುವಾಗ ಮುಂಚೆ ಲಕ್ಷ್ಮೀ ನರಸಿಂಹಗೆ ಬೇಡ್ಕೋಬೇಕು. ಯಾಕಂದರೆ ಮನೇಲಿ ಯಾವಾಗಲೂ ಸದಾಕಾಲ ನಮಗೆ ದುಡ್ಡು ಕಾಸು ಹಣಕಾಸಿನ ಸಮಸ್ಯೆ ಚೆನ್ನಾಗಿರಬೇಕು ಅಂತಂದರೆ ನಾವು ಬೇಡ್ಕೋಬೇಕಾಯಿತು ಲಕ್ಷ್ಮೀ ನರಸಿಂಹ ಸ್ವಾಮಿನೇ ಅಲ್ವಾ. ಬೇಡ್ಕೊಂಡ್ಬಿಟ್ಟು ಹತ್ತಿಸುವಾಗ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ 5 ಸಲ ದೀಪ ಹತ್ತಿಸುವ ಮುಂಚೆ ನಾವು ಹೇಳಬೇಕು. 5 ಬಾರಿ ಹೇಳಾದ್ಮೇಲೆ ದೀಪ ಹತ್ತಿಸಾದ್ಮೇಲೆ ಕಡ್ಡಿ ಹತ್ತಿಸ್ಬಿಟ್ಟು ಕೈ ಮುಗಿಯೋದು. ನಮ್ಮ ಪ್ರಾರ್ಥನೆ ಇರುತ್ತಲ್ವ, ಮೊದಲು ಗಣೇಶನಿಗೆ ಬೇಡ್ಕೊಂಡ್ಬಿಟ್ಟು ಅನಂತರ ಮನೆ ದೇವರಿಗೆ ಕುಲ ದೇವರಿಗೆ ಬೇಡ್ಕೊಂಡಾದ್ಮೇಲೆ ನಂತರ ಏನಿದೆ ಹೊಸ್ಲಿಗೆ ಮೇನು ಅಲ್ಲಿ ಕೈ ಮುಕ್ಕೋಬೇಕು. ನಮಗೇನಾದ್ರು ಒಂದು ಆಗಬೇಕು, ಕೆಲಸ ಆಗಬೇಕು, ಯಾರಿಂದ ಅಂದರೆ ತೊಂದರೆ ಆಗ್ತೈತೆ ಅಂತ ಅಂದ್ರೆ ಹೊಸ್ಲು ಹತ್ರ ನಿಂತ್ಕೊಂಡು ಬೇಡ್ಕೊಂಡ್ಬಿಟ್ಟು ಕೈ ಮುಕ್ಕೊಂಡ್ಬಿಟ್ರೆ ಅದು ಬೇಗನೆ ಫಲ ಕೊಡುತ್ತೆ, ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇನ್ನು ಹೊಸ್ಲಿಗೆಲ್ಲ ಕಣ್ಕಡಿಕ್ಕಿ ದೀಪ ಹಚ್ಚಾದ್ಮೇಲೆ ಗಂಟಕಡಿ ಬೆಳ್ದು ಎಲ್ಲ ಆದಮೇಲೆ ಕುಂಭಮೇಳದಲ್ಲಿ ಬಂದಿರೋಂಥ ರುದ್ರಾಕ್ಷಿ ಮಣಿ ನಮ್ಮ ಯಜಮಾನ್ರು ಹೋಗಬೇಕು ಅಂದ್ಕೊಂಡಿದ್ರು, ಹೋಗೋಕ್ಕಾಗಿಲ್ಲ ಸರಿ ಅಂತ ಅಂದ್ಬಿಟ್ಟು ಯಾರ ಮೂಲಕನೇ ಗೊತ್ತಿರೋರು ಯಾರ ಮೂಲಕನೇನೋ ಮನೆಗೆ ಬಂದಿರೋಂಥ ಈ ರುದ್ರಾಕ್ಷಿ ಮಣಿನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಾಗೆ ಇಡೋದು ಬೇಡ, ಫಸ್ಟು ಬಂದು ಶುದ್ಧವಾದ ನೀರಲ್ಲಿ ತೊಳೆದು ಹಸಿ ಹಾಲು ಮತ್ತು ಅರಿಶಿಣದಲ್ಲಿ ತೊಳೆದಾದ್ಮೇಲೆ ಒಂದು ರಾತ್ರಿ ಪೂರ್ತಿ ಇದು ತುಪ್ಪದಲ್ಲಿ ನೆನೆಸಿ ಇಡು ಅಂತ ಹೇಳಿದರು. ಹಾಗೆ ಎಲ್ಲ ತೊಳೆದು ಎಲ್ಲ ಇಕ್ಕಾದ್ಮೇಲೆ ಪೂಜೆ ಅದಾದಮೇಲೆ ಇವತ್ತು ಹೇಗೂ ಮಂಗಳವಾರ ಆಂಜನೇಯನಿಗೆ ಏನಾದ್ರು ಬೇಡ್ಕೋಬೇಕು, ಮನಸ್ಸಲ್ಲಿರೋಂಥ ಇಷ್ಟಾರ್ಥವನ್ನು ಬೇಗ
ಆಗಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇದು ಒಂದು ಇನ್ಸ್ಟಾಗ್ರಾಮ್ ಪೇಜದಲ್ಲಿ ನೋಡಿದ್ದೆ. ನಾನು ಹಾಗೆ ಒಂದು ಬಾರಿ ಮಾಡಿದೆ, ತುಂಬ ಫಲ ಕೊಡ್ತು. ಬೇಗನೆ ನಾನು ಅಂದ್ಕೊಂಡಿದ್ದು ಇಷ್ಟಾರ್ಥ ನೆರವೇರಿತು. ಅದಕ್ಕೆ ಇವತ್ತು ಮಂಗಳವಾರ ಇತ್ತಲ್ವ, ಹಾಗೆ ಒಳ್ಳೆ ದಿನ. ಅದಕ್ಕೆ ನಾನು ಒಂದು ಕೈಯಲ್ಲಿ 9 ಅಕ್ಕಿ ಕಾಳು ಇಟ್ಕೊಂಡಿದ್ದೀನಿ. ಅಕ್ಷತೆ ಅರಿಶಿನ ಹಾಕಿರೋಂಥ ಅಕ್ಕಿ ಕಾಳು 9 ಕಾಳು ಇಟ್ಕೊಂಡು ಬೇಡ್ಕೊಂಡ್ಬಿಟ್ಟು, ಮನಸ್ಸಲ್ಲಿರೋಂಥ ನಮ್ಮ ಇಷ್ಟಾರ್ಥ ಬೇಡ್ಕೊಂಡ್ಬಿಟ್ಟು ನಾವು ಆಂಜನೇಯನ ಮುಂದೆ ಇಟ್ಟು ಬೇಡ್ಕೊಂಡ್ಬಿಟ್ರೆ 21 ದಿನದಲ್ಲಿ ಬೇಗ ಆಗುತ್ತೆ. ಇದೊಂದು ಸಕ್ಸಸ್ ಆಗುತ್ತೆ. ಬೇಗ ನಮ್ಮ ಇಷ್ಟಾರ್ಥ ಆಗುತ್ತೆ. ಇದು ನಾನು ಮಾಡಿದ್ದೀನಿ, ಆದ್ದರಿಂದ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಮಾಡಬಹುದು. ತುಂಬಾ ಬೇಗ ನಮ್ಮ ಇಷ್ಟಾರ್ಥ ಬೇಗ ಫಲ ಕೊಡುತ್ತೆ. ಇನ್ನು ಪೂಜೆ ಎಲ್ಲ ಆಯಿತು. ಎಲ್ಲ 4:15 5:30 6 ಗಂಟೆ ಒಳಗಡೆ ಎಲ್ಲ ಪೂಜೆ ಎಲ್ಲ ಆಯ್ತು. ಇನ್ನು ಮಕ್ಳಿಗೆಂದು ಎದ್ದೇಳಿಸ್ಬಿಟ್ಟು ಅವ್ರ ಕೈಕಾಲು ಮುಖ ತೊಳೆದು ಅವ್ರಿಗೆ ರೆಡಿ ಮಾಡಿ ಆದಮೇಲೆ ನಾಷ್ಟಕ್ಕೆ ಪ್ರಿಪೇರಿಂಗ್ ಮಾಡ್ಕೊಳಕ್ಕೆ ಬಂದ್ವಿ. ಇನ್ನು ಇಡ್ಲಿನೇ ರಾತ್ರಿ ನೆನೆಸಿದ್ವಿ. ರಾತ್ರಿನೇ ನೆನೆಸ್ಕೊಂಡಿರೋಂಥ ಇಡ್ಲಿ ರುಬ್ಬಿಕ್ಕಿರೋಂಥ ಚೆನ್ನಾಗಿ ಆಗಿದೆ. ಅದೆಲ್ಲ ಇದಾದಮೇಲೆ ಇಡ್ಲಿಗೆ ಏನು ಬೇಕು, ಇಡ್ಲಿಗೆ ಮಾಮೂಲಿಯಾಗಿ ನಾವು ಮನೇಲಿ ಯಾರು ಜಾಸ್ತಿ ಸಾಂಬಾರು ತಿನ್ನಲ್ಲ. ಆದ ಕಾರಣ ನಾವು ಅದಕ್ಕೇನು ಚಟ್ನಿನೇ ಮಾಡ್ಕೊಂಡ್ವಿ. ಇಡ್ಲಿಗೆ ನಮ್ಗೆ ಎಷ್ಟು ಬೇಕೋ ಹಸಿಟ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ಕೊಂಡ್ಬಿಟ್ಟು ಮಾಮೂಲಿ ಇಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಇಡ್ಲಿಗೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಆದಮೇಲೆ ಇಡ್ಲಿ ಬೇಯಿಸೋಕೆ ಇಕ್ಕಿದ್ವಿ. ಇನ್ನು ಈ ಕಡೆ ಮಕ್ಳಿಗೆ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ತಲೆ ಎಲ್ಲ ಬಾಚಬೇಕು. ತಲೆ ಎಲ್ಲ ಬಾಚ್ಕೊಂಡು ರೆಡಿ ಎಲ್ಲ ಮಾಡಿ ಶೂ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಾಷ್ಟ ರೆಡಿ ಆಗೋಷ್ಟರಲ್ಲಿ ಮಕ್ಳಿಗೂ ರೆಡಿಯಾಗಿ ಆದಮೇಲೆ ಒಂದು ಕಡೆ ಚಟ್ನಿ ಎಲ್ಲ ರುಬ್ಕೊಂಡು ಅಂದ್ಕೊಂಡು ಎಲ್ಲ ಆದಮೇಲೆ ಒಗ್ಗರಣೆಗೂ ಚಟ್ನಿ ಹಾಕ್ಕೊಂಡ್ವಿ. ಮಾಮೂಲಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡ್ವಿ. ನಮ್ಮ ಮನೇಲಿ ಹೆಚ್ಚಾಗಿ ಜಾಸ್ತಿ ಖಾರ ತಿನ್ನೋದಿಲ್ಲ ಮಕ್ಕಳು ಅಂತ, ಅದಕ್ಕೆ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಸಿಡಿಸ್ಕೊಂಡು ರುಬ್ಬಿರೋ ಅಂಥ ಚಟ್ನಿನ ಹಾಕ್ಕೊಂಡು ಕಾಯಿ ಚಟ್ನಿ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ರೆಡಿ ಆಯಿತು. ಇನ್ನು ಮಕ್ಳಿಗಂತೂ ನಾಷ್ಟಕ್ಕೆ ಇಡ್ಲಿನೂ ಮತ್ತು ಚಟ್ನಿನೂ ರೆಡಿ ಆಯಿತು. ಮತ್ತು ಲಂಚಿಗೂ ಸಹ ಇಡ್ಲಿನೂ ಆಯಿತು. ಇನ್ನು ಇಡ್ಲಿನೂ ಸಹ ಬೆಂದಿದೆ. ಮಕ್ಕಳಿಗೆ ತಟ್ಟೆಗೆ ಬಿಸಿ ಬಿಸಿ ಆದ ಇಡ್ಲಿನೂ ಮತ್ತು ಚಟ್ನಿ ರೆಡಿ ಆಗಿದೆ. ಇನ್ನು ತಟ್ಟೆಗೆ ಹಾಕಿ ಕೊಟ್ಟರೆ ಅವ್ರು ತಿಂತಾ ಇರ್ತಾರೆ. ಅಷ್ಟರಲ್ಲಿ ಲಂಚ್ ಬ್ಯಾಗ್ ಏನಿದೆ ರೆಡಿ ಮಾಡಬೇಕು. ಇನ್ನು ಚಿಕ್ಕ ಮಗು ಬಂದು ನನಗೆ ಬೇಕು ಹೊಟ್ಟೆ ಹಸಿತಾಯ್ತಾ ಅಂತ ಆ ಚಿಕ್ಕ ಪಾಪಗೂ ನಾನು ಇಡ್ಲಿ ಕೊಟ್ಟು ಕಳಿಸ್ದೆ, ತಿನ್ನು ಅಂತ ತಿಂತಾ ಇರುತ್ತೆ. ಏನು ಗೊತ್ತಾ, ನಮ್ಮ ಮನೇಲಿ ನಾನಂತೂ ತಿನ್ಸೋಕೆ ಹೋಗಲ್ಲ. ಮಕ್ಕಳು ಆರಾಮಾಗಿ ಅವರೇ ತಿನ್ಕೋತಾರೆ, ಆಟ ಆಡ್ಕೊಂಡು ತಿನ್ಕೋತಾರೆ. ತಿನ್ನೋಕ್ಕೆ ಟೈಮ್ ಕೊಟ್ಬಿಟ್ರೆ ಸಾಕು, ಅವರೇ ಆರಾಮಾಗಿ ತಿನ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿರ್ತಾರೆ. ಇನ್ನು ಲಂಚ್ ಬ್ಯಾಗಿಗೆ ಮತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ನು ಲಂಚ್ ಬ್ಯಾಗಿಗೆ ಹಾಕ್ಕೊಂಡಾಯಿತು. ಇಡ್ಲಿನೂ ಮತ್ತು ಚಟ್ನಿ ಮಾಡಿರೋಂಥ ಲಂಚ್ ಬ್ಯಾಗ್ ಹಾಕಿ ಆದಮೇಲೆ ವಾಟರ್ ಬಾಟಲ್ ಏನು ನ್ಯಾಪ್ಕಿನ್ ಇದೆಲ್ಲ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಕೊಟ್ಟಾಯಿತು. ಇನ್ನು ಮಕ್ಕಳು ರೆಡಿ ಆದಮೇಲೆ ಅವ್ರಿಗೆಲ್ಲ ಶೂ ಹಾಕಿ ಪ್ರತಿಯೊಂದಿನ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಅವ್ರಿಗೂ ಲಂಚಿಗೆ ಕಟ್ಟಬೇಕು. ಅವ್ರಿಗೆ ಸಪ್ರೇಟಾಗಿ ಯಾವಾಗಲೂ ಮಾಡಬೇಕು. ಆಫ್ಟರ್ನೂನ್ ಅಷ್ಟರಲ್ಲಿ ಲಂಚಿಗೆ ಇಡ್ಲಿ ಎಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಬೇಡ ಅಂದ್ಬಿಟ್ಟು ಅವರು ರೈಸ್ ಐಟಮ್ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಚಿತ್ರಾನ್ನ ಮಾಡಿ ಅದೇ ಚಟ್ನಿ ಇತ್ತಲ್ವ, ಅದಕ್ಕೆ ಚಿತ್ರಾನ್ನ ಚಟ್ನಿ ಕೊಟ್ಬಿಟ್ಟು ಆಯಿತು. ಇನ್ನು ಮಗುಗಂತೂ ಲಂಚ್ ಬ್ಯಾಗ್ ಎಲ್ಲ ರೆಡಿ ಆಯಿತು, ಶೂ ಎಲ್ಲ ಆಯಿತು. ಇನ್ನು ಅವ್ರು ಹೊರಡೋದೊಂದು ಬಾಕಿ. ಇನ್ನು ಹೋಗಿ ಬರೋವರೆಗೂ ನಾವು ಕಾಯ್ತಾ ಇರಬೇಕು. ಇನ್ನು 8:30ಗೆ ಹೋದರೆ ಇನ್ನು ಬರೋದೇ ಒಂದು 2 o'clock ಆಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಜರ್ನಿ, ಅಲ್ಲಿಂದ ದೂರ ಕರ್ಕೊಂಡು ಬರಬೇಕು, ಅವ್ರ ಮಾವ ಕರ್ಕೊಂಡು ಬರಬೇಕು. ಇದು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್